ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು. ನಿಮಗೆಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ನಾವು ಇವತ್ತಿನ ಈ ಒಂದು ವಿಡಿಯೋದಲ್ಲಿ 14 ಸೋಮವಾರದ ಅಂದರೆ ಅಧಿಕ ಮಾಸದಲ್ಲಿ ನಾವು ಇನ್ನು 4 ವಾರದಲ್ಲಿ 14 ಸೋಮವಾರದ ವ್ರತವನ್ನು ಮಾಡಿದ್ದೇವಲ್ವಾ. ಸೊ ಆ ವ್ರತದ ಒಂದು ಉದ್ಯಾಪನೆ ಯಾವಾಗ, ಹಾಗೆ ವಿಸರ್ಜನೆ ಯಾವಾಗ, ಹಾಗೆ ಸಂಪೂರ್ಣವಾದ ಒಂದು ವಿಧಾನ ಮಾಹಿತಿ ಎಲ್ಲವನ್ನು ತಿಳಿಸ್ತಾ ಇದ್ದೇನೆ. ಮನೆ ತಿಳಿದುಕೊಳ್ಳೋಣಂತೆ. ಮೊದಲಿಗೆ ಉದ್ಯಾಪನೆ ಬಗ್ಗೆ ಯಾವಾಗ ಹಾಗೆ ಹೇಗೆ ಮಾಡಬೇಕು ಅಂತ ವಿಧಾನವನ್ನು ತಿಳಿಸ್ಕೊಡ್ಬಿಡ್ತೀನಿ. ಉದ್ಯಾಪನೆಯನ್ನು ನಾವು ಹುಣ್ಣಿಮೆ ದಿವಸ ಮಾಡುವಂಥದ್ದು ತುಂಬಾ ಮಂಗಳಕರವಾಗಿರುತ್ತದೆ ಅಂತ ಒಂದು ಅಂದಾಜಿಸಲಾಗಿದೆ. ಹುಣ್ಣಿಮೆ ದಿವಸದಂದು ನಾವು 14 ಸೋಮವಾರದ ಒಂದು ವ್ರತದ ಉದ್ಯಾಪನೆ ಮಾಡಿದರೆ ತುಂಬಾ ಒಳ್ಳೆಯದು. ಸೊ ಆ ಕಾರಣಕ್ಕೆ ನಮಗೆ ಈ ಸಲ ಜ್ಯೇಷ್ಠ ಮಾಸದ ಹುಣ್ಣಿಮೆ ಅಂದರೆ ವಟ ಹುಣ್ಣಿಮೆ ವೃಷಾವಿಸ ವ್ರತವನ್ನು ಕೂಡ ನಾವು ಆಚರಣೆ ಮಾಡ್ತೇವೆ. ಆ ದಿವಸದಂದು ನಾವು ಒಂದು ಉದ್ಯಾಪನೆ ಮಾಡುವಂಥದ್ದು ಒಳ್ಳೆಯದು. ಯಾಕೆಂದರೆ ನಾವು ಸೋಮವಾರನೇ ಈ ವ್ರತವನ್ನು ಉದ್ಯಾಪನೆ ಮಾಡಬೇಕು, ಹಾಗೆ ಗುರುವಾರನೇ ನಾವು ವಿಸರ್ಜನೆ ಮಾಡಬೇಕಂತ ಇರುವಂಥದ್ದು. ಸೊ ಆ ಕಾರಣಕ್ಕೆ ನಾವು ಬೇರೆ ದಿವಸ ನಾವು ಉದ್ಯಾಪನೆ ಮಾಡಿ ವಿಸರ್ಜನೆ ಮಾಡೋದು ಬರುವುದಿಲ್ಲ. ಸೊ ನಾವು ಸೋಮವಾರನೇ ಉದ್ಯಾಪನೆ ಮಾಡಬೇಕಾಗಿರುವಂಥದ್ದು. ಸೊ ಆ ಕಾರಣಕ್ಕೆ ನಾವು 29ನೇ ತಾರೀಕು ಸೋಮವಾರ ದಿನದಂದು ಹುಣ್ಣಿಮೆ ದಿನದಂದು ನಾವು ಉದ್ಯಾಪನೆ ಮಾಡಬೇಕು. ಯಾವ ರೀತಿ ಅನ್ನೋದಾದರೆ, ನಾವು ಸೋಮವಾರ ಪೂಜೆಗೆಲ್ಲ ನಾವು ಸಿದ್ಧತೆ ಮಾಡ್ಕೊಂಡಿರ್ತೀವಿ. ಪ್ರಸಾದದ ಉಂಡೆಗಳು ಅದೆಲ್ಲದನ್ನು ನೀವು ಸಿದ್ಧತೆ ಮಾಡ್ಕೋಬೇಕು. 3 ಉಂಡೆಗಳನ್ನು ಸಿದ್ಧತೆ ಮಾಡ್ಕೋಬೇಕು ಪ್ರಸಾದಕ್ಕೆ ಅಂತ. ಒಂದು ಶಿವನಿಗೆ, ಮತ್ತೊಂದು ನಿಮ್ಮ ಮನೆ ಸದಸ್ಯರಿಗೆ, ಮತ್ತೊಂದು ಹಸುವಿಗೆ ಅಂತ. ಹಾಗೆ ನೀವು ಅಡುಗೆ ಅನ್ನ ಕೂಡ ನೀವು ಮಾಡಬೇಕು. ಅಡುಗೆ ಅನ್ನ ಮಾಡಿ ಲಿಂಗಕ್ಕೆಲ್ಲ ನೀವು ನಿವೇದನೆ ಒಂದು ನೈವೇದ್ಯಕ್ಕೆ ಇರಬೇಕು. ಹಾಗೆಯೇ ನೀವು ಇದು ದಂಪತಿಗಳಿಗೆ ಅಂತಲೂ ಊಟಕ್ಕೆ ಕರಿಬೇಕು. ಊಟಕ್ಕೆ ಒಂದು 5 ಜನ ದಂಪತಿಗಳಿಗೆ, ಶಿವ ಪಾರ್ವತಿಯ ಸ್ವರೂಪವಾಗಿ ದಂಪತಿಗಳಿಗೆ ನೀವು ಊಟಕ್ಕೆ ಕರೆದು ಅವರಿಗೆ ಊಟವನ್ನು ಹಾಕಿ, ನಂತರದಲ್ಲಿ ಅವರಿಗೆ ತಾಂಬೂಲವನ್ನು ಕೊಟ್ಟು ಆಶೀರ್ವಾದ ತೆಗೆದುಕೊಂಡು, ನಂತರದಲ್ಲಿ ನೀವು ಮೊದಲಿಗೆ ನೀವು ಹಸುವಿಗೆ ಪ್ರಸಾದ ಕೊಟ್ಟು ಊಟವನ್ನು ಕೊಟ್ಟು, ನಂತರ ದಂಪತಿಗಳಿಗೆ ನೀವು ಊಟವನ್ನು ಹಾಕಿ, ನಂತರದಲ್ಲಿ ನೀವು ಪ್ರಸಾದ ಸ್ವೀಕರಣೆ ಮಾಡಿ ನೀವು ಊಟವನ್ನು ಮಾಡಬಹುದು. ಆ ಪೂಜೆಯನ್ನು ಬೆಳಿಗ್ಗೆನೇ ಮಾಡಬೇಕು. ಪೂಜೆ ಹೇಗೆ ಅನ್ನೋದಾದರೆ, ಪಂಚಾಮೃತ ಅಭಿಷೇಕವನ್ನು ಮಾಡಿಕೊಂಡು ನೀವು ಕತ್ತಿಯನ್ನು ಕೂಡ ನೀವು ಓದ್ಕೋಬೇಕು. ಆವತ್ತಿನ ದಿವಸ ಕೂಡ ನೀವು ಕತ್ತಿಯನ್ನು ಓದ್ಕೋಬೇಕು. ಆದರೆ ನೀವು ಒಂದು ಊಟ ನೀವು ಭೋಜನ ನೈವೇದ್ಯ ಮಾಡಿಕೊಂಡು ಶಿವನಿಗೆ ಪ್ರಸಾದ ರೂಪವಾಗಿ ಇಡಬೇಕಾಗಿರುವಂಥದ್ದು. ಆ ರೀತಿ ನಾವು ಮಾಡಬೇಕಾಗಿರುತ್ತದೆ. ವಿಶೇಷವಾಗಿಯೇ ಸೋಮವಾರ ನಾವು ಒಂದು ಪೂಜೆ ಮಾಡ್ತೇವೆ. ನಾವು 17 ಶಿವಲಿಂಗಗಳನ್ನು ಕೆಲವರು ಇಟ್ಟು ಪೂಜೆ ಮಾಡ್ತಾರೆ, ಹಾಗೆ ಕೆಲವರು 16 ಶಿವಲಿಂಗಗಳನ್ನು ಮಾಡ್ತಾರೆ. ಅಂದರೆ 16 ವಾರ 16 ಶಿವಲಿಂಗ, ಅಂದರೆ ನಮಗೆ 4 ವಾರಕ್ಕೆ 16 ಶಿವಲಿಂಗ ಆಗಿವೆ. ಹಾಗೆ ಈ ಸೋಮವಾರ ಅಂದರೆ 29ನೇ ತಾರೀಕು ಉದ್ಯಾಪನೆ ಮಾಡಿದ ಒಂದು ಸೋಮವಾರ ಮತ್ತೊಂದು ದೊಡ್ಡದಾಗಿ ಒಂದು ಲಿಂಗವನ್ನು ಮಾಡಿಕೊಂಡು, ಹುಟ್ಟಿನ ಮನೆಯಿಂದ ನೀವು ಒಂದು ಲಿಂಗವನ್ನು ಮಾಡಿಕೊಂಡು ಅದರ ಸುತ್ತಲೂ 16 ಶಿವಲಿಂಗಗಳನ್ನು ಜೋಡಣೆ ಮಾಡಿಕೊಂಡು ಪೂಜೆ ಮಾಡ್ತಾರೆ. ನೀವು ಆ ರೀತಿ ಕೂಡ ಮಾಡ್ಬೋದು. ಇಲ್ಲಾಂದರೆ 16 ನೀವು ಉದ್ಯಾಪನೆ ಮಾಡ್ಬೋದು. ನಾನು 16 ಶಿವಲಿಂಗವನ್ನು ಇಟ್ಟು ನಾವು ಉದ್ಯಾಪನೆ ಮಾಡುವಂಥದ್ದು ಪೂಜೆಯನ್ನು. ನೀವು ಯಾವ ರೀತಿ ನಿಮ್ಗೆ ಆಗ್ತದೆ ಆ ರೀತಿ ನಿಮಗೆ ಇಷ್ಟವಾದ ರೀತಿಯಲ್ಲಿ ನೀವು ಆಚರಣೆ ಮಾಡ್ಬೋದು. ಅದು ಕೆಲವೊಂದು ಪ್ರದೇಶದಲ್ಲಿ ಕೆಲವೊಂದು ಥರ ಮಾಡ್ತಾರೆ. ನಿಮಗೆ ಇಷ್ಟವಾದಲ್ಲಿ ಖಂಡಿತವಾಗಲೂ ಕೂಡ ನೀವು ಮಾಡ್ಬೋದು, ಏನು ತೊಂದರೆನೇ ಇಲ್ಲ. ಈ ರೀತಿ ನೀವು ಪೂಜೆಯನ್ನು ಮಾಡಿಕೊಂಡು ದಂಪತಿಗಳಿಗೆ ನೀವು ಊಟವನ್ನು ಹಾಕಿ, ಹಸುವಿಗೆ ಪ್ರಸಾದ ಕೊಟ್ಟು ದಂಪತಿಗಳಿಗೆ ಊಟ ಹಾಕಿ, ನಿಮ್ಮ ಮನೆಯವರಿಗೆ ಕೂಡ ಪ್ರಸಾದವನ್ನು ಕೊಡಬೇಕು. ಹಾಗೆ ಯಾರಿಗೆಲ್ಲ ನೀವು ಊಟಕ್ಕೆಲ್ಲ ಕರೆದಿರ್ತೀರೋ ಅವರಿಗೆ ಕೂಡ ಪ್ರಸಾದವನ್ನು ಕೊಡಬೇಕು. ಸ್ವಲ್ಪ ಜಾಸ್ತಿ ಮಟ್ಟಿಗೆ ನೀವು ಪ್ರಸಾದ ಮಾಡಿಕೊಂಡ್ರೆ ತುಂಬಾ ಉತ್ತಮ. ಯಾಕಂದರೆ ಎಲ್ಲರಿಗೂ ಕೂಡ ಕೊಡಬೇಕಲ್ವ. ಸೊ ಆ ಕಾರಣಕ್ಕೆ ಕೊನೆಯದಾಗಿ ಅವರೆಲ್ಲ ಹೋಗಿ ನಂತರ ನೀವು ಅವರಿಗೆ ತಾಂಬೂಲವನ್ನು ಕೊಟ್ಟು ಎಲ್ಲ ಹೋಗಿ ನಂತರದಲ್ಲಿ ನೀವು ಪ್ರಸಾದವನ್ನು ಸೇವನೆ ಮಾಡಿ ಸ್ವಲ್ಪ ನಿಮಿಷ ಬಿಟ್ಟು ನೀವು ಊಟವನ್ನು ಮಾಡಬೇಕು. ಆ ರೀತಿ ನೀವು ಇದರ ಒಂದು ಉದ್ಯಾಪನೆ ಆಗಿರುವಂಥದ್ದು ಸೋಮವಾರ ತುಂಬ ಸರಳವಾಗಿಯೇ ಒಂದು ಪೂಜೆ ಮಾಡುವಂಥದ್ದು. ಅರ್ಚಕರನ್ನು ನೀವು ಕರೆದುಕೊಂಡು ಉದ್ಯಾಪನೆ ಮಾಡುವುದು ತುಂಬಾ ಉತ್ತಮ. ಇಲ್ಲಾಂದರೆ ನೀವೇ ಒಂದು ವಿಶೇಷವಾಗಿ ಪೂಜೆ ಮಾಡಿಕೊಂಡು ಉದ್ಯಾಪನೆ ಮಾಡಬಹುದು. ಆದರೆ ಇದು ನಮಗೆ ಅಧಿಕ ಮಾಸದಲ್ಲಿ 3 ವರ್ಷಕ್ಕೆ ಒಂದು ಸಲ ಬರುವಂಥದ್ದು. ಅರ್ಚಕರನ್ನು ನೀವು ಕರೆಸ್ಕೊಂಡು ಮಂತ್ರೋಪೇತವಾಗಿ ನೀವು ಉದ್ಯಾಪನೆ ಮಾಡುವುದು ತುಂಬಾ ಒಂದು ಒಳ್ಳೆಯದು. ಹಾಗೆ ಜುಲೈ 2ನೇ ತಾರೀಕು ನಮಗೆ ಗುರುವಾರವಿರುವಂಥದ್ದು. ಅವತ್ತು ವಿಸರ್ಜನೆ ಮಾಡಬೇಕು. ಅಂದರೆ ನೀವು ವಿಸರ್ಜನೆ ಯಾವ ರೀತಿ ಅನ್ನೋದಾದರೆ, ಮನೆಯಲ್ಲಿ ಕೂಡ ನೀವು ಒಂದು ಅದಕ್ಕೆ ತಟ್ಟೆ ಮೇಲೆ ಎಲ್ಲ ಶಿವಲಿಂಗಗಳನ್ನು ನೀವು ಇಟ್ಟು, ನೀವು 16 ಅಥವಾ 17 ಶಿವಲಿಂಗವನ್ನು ಇಟ್ಟಿರ್ತೀರಲ್ವ, ಅದನ್ನು ಇಟ್ಟು ಗೆಜ್ಜೆ ವಸ್ತ್ರವನ್ನು ಹಾಕಿ ನೀವು ಸ್ವಲ್ಪ ಮೊಸರನ್ನು ಇಟ್ಟು ನೀವು ಪೂಜೆನ ಮಾಡ್ಕೋಬೇಕು. ನೀವು ಒಂದು ಬಿಲ್ಪತ್ರೆಯಿಂದ ಅರ್ಚನೆ ಮಾಡಬೇಕು. ಸೋಮವಾರ ಕೂಡ ನೀವು ಬಿಲ್ಪತ್ರೆಯಿಂದ ಅರ್ಚನೆ ಮಾಡಬೇಕು ಎಲ್ಲ ಒಂದು ಶಿವಲಿಂಗಕ್ಕೆ ಉದ್ಯಾಪನೆ ಮಾಡೋ ದಿವಸ. ಹಾಗೆ
ಗುರುವಾರ ಕೂಡ ಸ್ವಲ್ಪ ಮಟ್ಟಿಗೆ ನೀವು ಪೂಜೆಯನ್ನು ಮಾಡಿಕೊಂಡು ನಂತರದಲ್ಲಿ ನೈವೇದ್ಯಕ್ಕೆ ಸ್ವಲ್ಪ ಮೊಸರನ್ನ ಇಟ್ಟು ಪೂಜೆಯನ್ನು ಮಾಡಿಕೊಂಡು ಮನೆಯಲ್ಲಿ ನಂತರ ನೀವು ಹರಿಯುವಂಥ ಒಂದು ನೀರಿಗೆ ಒಂದು ಸಮುದ್ರ ಆಗಿರ್ಬೋದು, ನದಿ ಆಗಿರ್ಬೋದು, ಒಟ್ಟಾರೆ ಒಂದು ಹರಿತಾನೆ ಇರಬೇಕು. ನಿಮ್ಮ ಊರಿನಲ್ಲಿ ಇಲ್ಲ ಅಂದರೂ ಕೂಡ ನೀವು ಹೊರ ಊರಿನಲ್ಲಿ ನೀವು ಹೋಗಿ ನೀವು ಒಂದು ನೀರಿಗೇನೆ ನೀವು ವಿಸರ್ಜನೆ ಮಾಡಬೇಕು. ಮತ್ತು ನೀವು ಗಿಡದ ಬಳಿಗೆ ಇರುವಂಥದ್ದು ಅಂಥದ್ದೆಲ್ಲ ತಪ್ಪನ್ನು ನೀವು ಮಾಡ್ತೀರಿ. ಯಾವುದೇ ಕಾರಣಕ್ಕೂ ಮಾಡಲು ಹೋಗಬೇಡಿ. ಆ ಥರ ಮಾಡಿದ್ದೇ ಹೋದರೆ ಅದು ಪಾಪ ಕೂಡ ನಿಮಗೇನೆ ಸುತ್ಕೊಂಡಿರ್ತದೆ. ಸೊ ಆ ಕಾರಣ ಯಾರು ತುಳಿದ್ರೆ ಅದು ಪಾಪ ನಿಮಗೆ ಸುತ್ಕೊಳ್ತದೆ. ಸೊ ಆ ಕಾರಣಕ್ಕೆ ನೀವು ನದಿಗೇನೆ ಅದನ್ನು ವಿಸರ್ಜನೆ ಮಾಡಬೇಕು. ಅದು ನೀವು ನೀರಿನಲ್ಲೇ ವಿಸರ್ಜನೆ ಮಾಡಬೇಕು. ನೀರಿನ ಕಡೆಗೆ ನೀವು ಹೋಗಿ ಅಲ್ಲಿ ಸ್ವಲ್ಪ ಜಾಗವನ್ನು ಶುದ್ಧಿ ಮಾಡಿಕೊಂಡು ಆ ಪ್ಲೇಟ್ ಮೇಲೆ 16 ಶಿವಲಿಂಗ ಅಥವಾ 17 ಶಿವಲಿಂಗವನ್ನು ಇಟ್ಟು ಆ ಶಿವಲಿಂಗವನ್ನು ಇಟ್ಟು ಗೆಜ್ಜೆ ಹೊಸ ಹಾಕಿ ಪೂಜೆ ಸ್ವಲ್ಪ ಮಟ್ಟಿಗೆ ನೀವು ಪೂಜೆಯನ್ನು ಮಾಡಿಕೊಂಡು ಮೊಸರನ್ನ ಇಟ್ಟು ಊರಿನ ಕಡ್ಡೆಯನ್ನು ಬೆಳಗ್ಗೆ ಕಾಯಿನ ಹೊಡೆದು ಮಂಗಳಾರತಿ ಮಾಡ್ಕೊಳ್ಳಿ. ಹಾಗೆ ನಂತರದಲ್ಲಿ ನೀವು ಶಿವನ ಹತ್ರ ಮತ್ತೊಂದು ಸಲ ನಿಮ್ಮ ಸಂಕಲ್ಪವನ್ನು ಕೇಳಿಕೊಂಡು ತಪ್ಪಾಗಿ ಕ್ಷಮಿಸಪ್ಪ ತಂದೆ ಅಂತ ನೀವು ಕೇಳಿಕೊಂಡು ನಂತರದಲ್ಲಿ ನೀರಿಗೆ ಹೋಗಿ ನೀವು ಅದನ್ನು ವಿಸರ್ಜನೆ ಮಾಡಬೇಕು. ಸರಿಯಾದ ಒಂದು ರೀತಿಯಲ್ಲಿ ವಿಸರ್ಜನೆ ಮಾಡಿ ನಿಮ್ಮ ಅಂದುಕೊಂಡ ಒಂದು ಸಂಕಲ್ಪ ಕೂಡ ನಿಮಗೆ ಇದೇ ಇರ್ತದೆ. ಹಾಗೆ ಶಿವನ ಕೃಪೆಗೆ ಕೂಡ ನೀವು ಪಾತ್ರರಾಗ್ತೀರಿ. ಈ ಥರ ನೀವು ವಿಸರ್ಜನೆಯ ಒಂದು ವಿಧಾನ ಆಗಿರುವಂಥದ್ದು. ಇದು ವಿಸರ್ಜನೆಯೇ ಬೇರೆ, ಹಾಗೆ ಉದ್ಯಾಪನೆಯೇ ಬೇರೆ ಆಗಿರ್ತದೆ. ನೀವು ಉದ್ಯಾಪನೆ ದಿವಸ ಕೂಡ ವಿಶೇಷವಾಗಿ ಒಂದು ಪೂಜೆಯನ್ನು ಮಾಡಿಕೊಂಡು ಕಾಯಿನ ಹೊಡೆದು ಮಂಗಳಾರತಿ ಮಾಡಬೇಕು. ಹಾಗೆ ವಿಸರ್ಜನೆ ದಿವಸ ನೀವು ಒಂದು ಸ್ವಲ್ಪ ಮಟ್ಟಿಗೆ ನೀವು ಪೂಜೆ ಮಾಡಿಕೊಂಡು ನಂತರ ನೀವು ವಿಸರ್ಜನೆ ಮಾಡಬೇಕು. ನೋಡಿ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ 16 ಸೋಮವಾರದ ಒಂದು ಶಿವಲಿಂಗದ ಒಂದು ವಿಸರ್ಜನೆ ಹಾಗೆ ಉದ್ಯಾಪನೆ ಬಗ್ಗೆ ಯಾವಾಗ ಮಾಹಿತಿ ಹಾಗೆ ಪೂಜಾ ವಿಧಾನ ಕೂಡ ನಿಮಗೆ ಸರಳವಾಗಿ ತಿಳಿಸ್ಕೊಡ್ತಿದ್ದೇನೆ. ಎಲ್ಲರಿಗೂ ಇಷ್ಟವಾಗಿ ನಾನು ಭಾವಿಸಿದ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 29ನೇ ತಾರೀಕಿಗೆ ನೀವು ಉದ್ಯಾಪನೆ ಮಾಡ್ತೀರಿ ಪೂಜೆಯನ್ನು. ನಂತರದಲ್ಲಿ ನೀವು 2ನೇ ತಾರೀಕಿಗೆ ತಕ್ಷಣವಾಗಿ ವಿಸರ್ಜನೆ ಮಾಡಬೇಕಂತ ಏನಿಲ್ಲ. ನೀವು ಏಕಾದಶಿ, ಅಮಾವಾಸ್ಯೆ, ಹುಣ್ಣಿಮೆ, ಪ್ರದೋಷ ಈ ದಿವಸ ಬಿಟ್ಟುಕೊಂಡು ಬೇರೆ ಗುರುವಾರ ನೀವು ನೇರವಾಗಿರುವಂಥ ಒಂದು ಗುರುವಾರ ನೀವು ಬಂದರೆ ವಿಸರ್ಜನೆ ಮಾಡಬೇಕು. ತಕ್ಷಣ ನೀವು ವಿಸರ್ಜನೆ ಮಾಡಬೇಕಂತ ಏನಿಲ್ಲ. ಥ್ಯಾಂಕ್ ಯು.